ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ, ರೇಖಿ ಮಾಸ್ಟರ್, ಟಾರಟ್ ಕಾರ್ಡ್ ರೀಡರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನೀವು ಯಾರನ್ನು ಇಷ್ಟಪಡ್ತೀರಾ, ಅವರಿಗೋಸ್ಕರ ನೀವೇನು ಮೆಸೇಜ್ ಕೊಡ್ತಾ ಇದ್ದೀರಾ, ಅಥವಾ ನೀವು ಯಾರನ್ನ ಪ್ರೀತಿಸ್ತಿದ್ದೀರೋ ಅವ್ರು ನಿಮಗೋಸ್ಕರ ಏನು ಫೀಲಿಂಗ್ಸ್ ಇರ್ತಾರೆ, ಅಥವಾ ಅವ್ರು ನಿಮಗೋಸ್ಕರ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಅದ್ರ ಜೊತೆಗೆ ಡಿವೈನ್ ಗೈಡೆನ್ಸ್ ಕೂಡ ಏನಿದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಹ್ಯಾಂಡ್ ರೈಟಿಂಗ್ ಮೆಡಿಟೇಟೆಡ್ ಮೆಸೇಜಸ್ ಇದು. ಓಕೆ, ಸೊ ನಿಮ್ಮ ಪ್ರೀತಿ ಪಾತ್ರರ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಓಕೆ, ಕಪಲ್ಸಿಗೆ. ಓಕೆನಾ? ಆ್ಯಂಡ್ ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಅದ್ರ ಜೊತೆಗೆ ಡಿವೈನ್ ಗೈಡೆನ್ಸ್ ಏನೇ ಇದ್ದರೂ ಅದನ್ನು ನಾನು ಫಾಲೋ ಮಾಡ್ತೀನಿ ಡಿವೈನ್. ಸೊ ಪ್ಲೀಸ್ ನನಗೆ ಸರಿಯಾದ ಮಾರ್ಗದರ್ಶನವನ್ನು, ಗೈಡೆನ್ಸನ್ನು ಕೊಡಿ ಅಂಥೇಳಿ ಪ್ರೇಯರ್ ಮಾಡ್ಕೊಳ್ಳಿ. ಓಕೆ, ನಮ್ಮಿಬ್ಬರ ನಡುವೆ ವಿಶ್ವಾಸದ ಕೊರತೆ ಇದೆ. ನೀನು ಬೇರೆಯವರ ಮಾತಿಗೆ ಬೆಲೆ ಕೊಡುತ್ತೀಯ. ಪ್ರೀತಿ ಇಲ್ಲದ ಮೇಲೆ ಈ ಸಂಬಂಧ ಏಕೆ ಅಂಥೇಳಿ. ಓಕೆ, ಈ ಪ್ರಶ್ನೆ ನೀವು ನಿಮ್ಮ ಪರ್ಸನಿಗೆ ಕೇಳ್ತಾ ಇರ್ಬೋದು. ಸಿಚುವೇಶನ್ ಥರ್ಡ್ ಪಾರ್ಟಿದಿರ್ಬೋದು. ಓಕೆ, ಥರ್ಡ್ ಪಾರ್ಟಿ ಅಂದರೆ ಇಲ್ಲಿ ಕೇವಲ ಇನ್ಯಾರೋ ಪರ್ಸನ್ ನಿಮ್ಮ ಪಾರ್ಟ್ನರ್ ನಡುವೆ ಒಂದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಇದೆ ಅಂತ ಅಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಬೇರೆಯವರ ಎಂಟ್ರಿ ಆಗಿರೋದ್ರಿಂದ, ಬೇರೆಯವರ ಮಾತಿಗೆ ನಿಮ್ಮ ಪಾರ್ಟ್ನರ್ ಹೆಚ್ಚು ಬೆಲೆ ಕೊಡ್ತಾ ಇರೋದ್ರಿಂದ, ಸೊ ನಿಮ್ಮ ಮೇಲೆ ಪ್ರೀತಿ ಇಲ್ಲ. ಈ ಪ್ರೀತಿ ಇಲ್ಲ ಅಂದಮೇಲೆ ಈ ಸಂಬಂಧ ಯಾಕೆ ಅಂತೇಳಿ ನೀವು ಪ್ರಶ್ನೆ ಮಾಡ್ತಾ ಇರ್ಬೋದು. ಓಕೆ, ಈ ಪ್ರಶ್ನೆ ನೀವು ಆಲ್ರೆಡಿ ಕೇಳಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಈ ಪ್ರಶ್ನೆಯನ್ನು ಕೇಳಿರಬಹುದು. ಓಕೆ, ಮೊದಲನೇದಾಗಿನೇ ನೆಗೆಟಿವ್ ಬಂದಿದೆ. ಓಕೆ, ಈ ಮೆಸೇಜ್ ಯಾರಿಗಂತೇಳಿ ನೋಡಿ. ನಾನು ನೀನು ಹಾಲು ಜೇನು ಇದ್ದ ಹಾಗೆ ನಾವಿಬ್ಬರು ಸಮಾನರು ಮತ್ತು ನಮ್ಮ ಸಂಬಂಧ ಗಟ್ಟಿಯಾಗಿ ಇರುವುದು. ಓಕೆ, ಇದು ಕಂಪ್ಲೀಟಾಗಿ ನಿಮ್ಮ ಹಸ್ಬೆಂಡ್ ನಿಮಗೆ ಹೇಳ್ತಾ ಇರೋಂಥದ್ದು, ಅಥವಾ ವೈಫ್ ನಿಮಗೆ ಹೇಳ್ತಾ ಇರ್ತಕ್ಕಂತಹ ಒಂದು ಎನರ್ಜಿ. ಯಾರು ಅನ್ಮ್ಯಾರಿಡ್ ಇದ್ದೀರಿ, ಯಾರು ರಿಲೇಷನ್ಶಿಪ್ಪಲ್ಲಿದ್ದೀರಿ, ಇದು ನಿಮ್ಮ ಪರ್ಸನ್ನ ಫೀಲಿಂಗ್ ಅಥವಾ ಇದು ನಿಮ್ಮ ಫೀಲಿಂಗ್ಸ್ ಆಗಿರೋ ಅಂಥದ್ದು. ಓಕೆ, ಸೊ ರೆಸನೇಟ್ ಆಯ್ತಂದರೆ ತಿಳಿಸಿ. ನಮ್ಮ ನಡುವೆ ಪ್ರೀತಿ ಇರಲಿಲ್ಲ, ನಮ್ಮ ಬಂಧದಲ್ಲಿ ನಂಬಿಕೆ ಇರಲಿಲ್ಲ, ಆದ್ದರಿಂದ ಬ್ರೇಕಪ್ ಅಷ್ಟೇ. ನಾನು ಇಂದು ಬಯಸುತ್ತೇನೆ, ಏಕೆಂದರೆ ನೀವು ನಿಜವಾಗಿಯೂ ನನಗೆ ಸೇರಿರಲಿಲ್ಲ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಷನಿಂದಾಗಿರ್ಬೋದು, ಅಥವಾ ಸಮ್ ನೆಗೆಟಿವ್ ಸಿಚುವೇಷನಿಂದಾಗಿ ಬ್ರೇಕಪ್ ಆಗಿರೋವಂಥದ್ದು. ಬ್ರೇಕಪ್ ಮಾಡ್ಕೊಳ್ಳೋಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ತಿಳಿಸ್ತಾ ಇರ್ಬೋದು, ಅಥವಾ ನೀವು ಈ ಫೀಲಿಂಗ್ಸನ್ನು ಇಡ್ತಾ ಇರೋವಂಥದ್ದು. ಸೊ ನನಗೆ ತಿಳಿಸಿ, ನೀವು ಈ ಫೀಲಿಂಗ್ಸಲ್ಲಿದ್ದೀರಾ ಅಥವಾ ನಿಮ್ಮ ಪರ್ಸನ್ ನಿಮಗೆ ತಿಳಿಸಿದಾರಾ ಅಂತೇಳಿ ತಿಳಿಸಿ. ನೀನು ನನ್ನ ಆತ್ಮ ಸಂಗಾತಿ, ನೀನು ನನ್ನ ಹೃದಯ ನಿವಾಸಿ, ನಾನು ನಿನ್ನನ್ನು ಗೌರವಿಸುತ್ತೇನೆ, ಐ ಲವ್ ಯು ಅಂತೇಳಿ ಮೆಸೇಜ್ ಇದೆ. ಓಕೆ, ಸೊ ಕ್ಲೈಮ್ ದಿಸ್ ಎನರ್ಜಿ. ನಾನು ನಿನ್ನ ಜೊತೆಗೆ ಖುಷಿಯಾಗಿರಲು, ಸಾಮರಸ್ಯದಿಂದ ಇರಲು ಬಯಸುತ್ತೇನೆ, ಐ ಲವ್ ಯು ಅಂತೇಳಿ ಮೆಸೇಜ್ ಇದೆ. ಓಕೆ, ನಿನ್ನ ನಗು ನನಗೆ ಇಷ್ಟ, ನೀನು ಸದಾ ನಗು ನಗುತ್ತಿರು, ಐ ಲವ್ ಯು ಫಾರ್ ಎವರ್ ಅಂತೇಳಿ ಮೆಸೇಜ್ ಇದೆ. ಓಕೆ, ನಿಮ್ಮೊಂದಿಗಿನ ಪ್ರತಿ ನೆನಪು ಬೆಚ್ಚಗಿನ ಅಪ್ಪುಗೆಯಂತೆ ಭಾಸವಾಗುತ್ತದೆ, ಆದರೆ ಇದು ನಾನು ಅಂದುಕೊಂಡ ಪ್ರೀತಿ ಅಲ್ಲ, ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಬರ್ತಾ ಇದೆ. ಓಕೆ, ಮೇ ಬಿ ನಿಮ್ಮ ಎನರ್ಜಿ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಸೇರಿರೋ ಅಂಥದ್ದು. ಏನಪ್ಪ ಮೆಸೇಜ್, ಮೇ ಬಿ ನೀವು ಸ್ವಲ್ಪ ದೂರ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಓಕೆ, ಇಲ್ಲಿ ಮೆಸೇಜ್ ಏನಿದೆ, ಮೇ ಬಿ ಇಲ್ಲಿ ಆಲ್ರೆಡಿ ನಿಮ್ಮ ಪರ್ಸನ್ ಮ್ಯಾರಿಡ್ ಆಗಿರೋ ಅಂತಹ ಒಂದು ಎನರ್ಜಿ ಕೂಡ ನನಗೆ ಫೀಲ್ ಆಗ್ತಾ ಇದೆ. ಸೊ ನೀವು ಅವ್ರ ಜೊತೆಗೆ ಕಳೆದಿರ್ತಕ್ಕಂಥ ಸಮಯದಲ್ಲಿ ನಿಮಗೆ ಅವರ ಒಂದು ಅಪ್ಪುಗೆ, ಅವರ ಒಂದು ಹಗ್ಗಿಂಗ್ ಎನರ್ಜಿ ಏನಿತ್ತು ಅದು ವಾರ್ಮ್ ಫೀಲ್ ಮಾಡ್ತಾ ಇತ್ತು. ಬಟ್ ಇದು ಕಾರ್ಮಿಕ್ ರಿಲೇಷನ್ಶಿಪ್ಪು, ನಾನು ಅಂದ್ಕೊಂಡಿರೋ ಪ್ರೀತಿ ಅಲ್ಲ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಹೇಳ್ತಾ ಇರ್ಬೋದು, ಅಥವಾ ನೀವು ಈ ಒಂದು ಎನರ್ಜಿನ ಅವ್ರಿಗೆ ತಿಳಿಸ್ತಾ ಇರೋವಂತಹ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಓಕೆ, ನನಗೆ ನಿನ್ನ ಕಣ್ಣುಗಳು ಇಷ್ಟ, ನನಗೆ ನೀನು
ಕಣ್ಣುಗಳ ಮೂಲಕ ಮಾತನಾಡುವ ಸ್ಟೈಲ್ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಐ ಲವ್ ಯು, ಸಾರಿ ಐ ಲವ್ ಯುವರ್ ಐಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಈ ಜನ್ಮಕ್ಕೆ ನಿನ್ನ ಪ್ರೀತಿ ಸಾಕು, ನನಗೆ ನಿನ್ನ ಮದುವೆ ಮುಂದಿನ ಜನ್ಮದಲ್ಲಿ ನೀನು ನನಗಾಗಿ ಕಾಯ್ತಿರು ಮತ್ತು ನನ್ನನ್ನು ಕ್ಷಮಿಸು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ನಿಮ್ಮಿಬ್ಬರ ನಡುವೆ ಏನೋ ಒಂದು ಜಗಳ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಆಗಿರ್ಬೋದು. ಓಕೆ, ನಿಮ್ಮ ಲವ್ಡ್ ಒನ್ ಯಾರಿದ್ದಾರೆ ನಿಮ್ಮನ್ನು ಮದುವೆ ಆಗೋಕ್ಕೆ ಆಗ್ತಾಯಿಲ್ಲ ಅಂತ ಇದ್ದಾರೆ. ಯಾರಿಲ್ಲಿ ಸಿಂಗಲ್ಸ್ ಇದ್ರಿ, ಯಾರಿಲ್ಲಿ ಹಿಂದೆ ಪಾಸ್ಟಲ್ಲಿ ರಿಲೇಷನ್ಶಿಪ್ಪಲ್ಲಿದ್ರಿ, ಸೊ ಅವ್ರ ಫೀಲಿಂಗ್ಸ್ ಇದು. ಓಕೆ, ಅಥವಾ ಈಗ ಯಾರಾದರೂ ರೀಸೆಂಟಾಗಿ ಬ್ರೇಕಪ್ ಆಗಿದ್ದರೆ ಅದಕ್ಕೆ ಕಾರಣ ಇದು. ಓಕೆ, ಸೊ ಅಂದರೆ ನಿಮ್ಮಿಬ್ಬರ ನಡುವೆ ಒಂದು ಹಾನೆಸ್ಟ್ ಲವ್, ಲಾಯಲ್ ಲವ್ ಇದೆ, ಬಟ್ ಮದುವೆ ಆಗೋಕ್ಕಾಗ್ತಾಯಿಲ್ಲ. ಇದು ಕೆಲವ್ರ ಲೈಫಲ್ಲಿ ಇದು ಒಮ್ಮೊಮ್ಮೆ ಪಾಠ ಆಗಿರುತ್ತೆ. ಓಕೆ, ಸೊ ಅದನ್ನು ಸ್ವೀಕಾರ ಮಾಡಿಬಿಟ್ಟು ಮುಂದೆ ಸಾಗಿ. ನನಗಾಗಿ ಕಾಯುತ್ತಿರು, ಇದು ಸೂಕ್ತ ಸಮಯ ಅಲ್ಲ, ನನಗೆ ಇನ್ನೂ ಸಮಯ ಬೇಕು, ಸರಿಯಾದ ಸಮಯಕ್ಕೆ ಕಾಯುತ್ತಿದ್ದೇನೆ, ಐ ಮಿಸ್ ಯು ಅಂತ ಕೂಡ ಮೆಸೇಜಸ್ ಬರ್ತಾ ಇದೆ. ನಮ್ಮ ಪ್ರೀತಿ ಮದುವೆ ತಿರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ, ಗುಡ್ ಲಕ್. ಮೇ ಬಿ ಇಲ್ಲಿ ಯಾರು ನಿಮ್ಮ ಮದುವೆ ಆಗಲ್ಲ ಅಂತ ಹೇಳಿದ್ದಾರೆ, ಮೇ ಬಿ ಇಲ್ಲಿ ನೀವು ಅಥವಾ ನಿಮ್ಮ ಪಾರ್ಟ್ನರ್. ಓಕೆ, ಇದು ಮದುವೆ ಆಗಲಿ ಅಂತ ಪ್ರೇಯರ್ ಮಾಡ್ತಾ ಇರೋವಂಥದ್ದು. ಓಕೆ, ಆ ಥರದ್ದು ಎನರ್ಜಿ ಇದೆ. ಸೊ ಆ ಥರ ಸಿಚುವೇಶನ್ ಇದ್ದರೆ ಪರ್ಸ್ನಲ್ ಟ್ಯಾರೋಟ್ ರೀಡಿಂಗ್ ತಗೊಳ್ಳಿ, ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊಲ್ಯೂಷನ್ ಮೇಲೆ ನೀವು ಆ್ಯಕ್ಷನ್ ತಗೋಬೋದು. ನಾನು ನಿನ್ನ ಜೊತೆಗೆ ರೊಮ್ಯಾಂಟಿಕ್ ಸಮಯ ಕಳೆಯಲು ಇಷ್ಟಪಡುತ್ತೇನೆ, ಐ ಲವ್ ಯು ಅಂತೇಳಿ ಮೆಸೇಜ್ ಇದೆ. ಓಕೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಮೆಸೇಜಸ್ ಆಗಿರ್ಬೋದು ಅದು. ಓಕೆ, ನಾನು ನಿನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸುತ್ತೇನೆ, ನಾನು ಕೊನೆಯವರೆಗೂ ನಿನ್ನ ಜೊತೆ ಇರುತ್ತೇನೆ, ಐ ಆಮ್ ನಥಿಂಗ್ ವಿತೌಟ್ ಯು ಅಂತ ಮೆಸೇಜ್ ಇದೆ. ಕಂಪ್ಲೀಟ್ ಲಾಯಲ್ ಎನರ್ಜಿ ಕಾಣಿಸ್ತಾ ಇರೋವಂಥದ್ದು, ಹಾನೆಸ್ಟ್ ಎನರ್ಜಿ. ನಿನಗೆ ಕಮಿಟ್ಮೆಂಟ್ ಕೊಡಲು ಬಯಸುತ್ತೇನೆ, ನಿನ್ನ ಜೊತೆಗೆ ಪ್ರೇಮ ಸಂಬಂಧ ಬೆಸೆಯಲು ನನಗೆ ಇಚ್ಛೆ ಇದೆ, ವಿಲ್ ಯು ಮ್ಯಾರಿ ಮೀ ಅಂತ ಇದೆ. ಯಾರಾದರೂ ಆಲ್ರೆಡಿ ಪ್ರಪೋಸ್ ಮಾಡಿರ್ಬೋದು ವಿಲ್ ಯು ಮ್ಯಾರಿ ಮೀ ಅಂತ, ನೀವು ಟೈಮ್ ತೊಗೊಂಡಿರ್ಬೋದು. ಓಕೆ, ಅಥವಾ ನೀವು ಪ್ರಪೋಸ್ ಮಾಡಿರ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮಗೆ ಪ್ರಪೋಸ್ ಮಾಡಿರ್ಬೋದು. ಈ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ ಗೈಸ್, ಈಗ ಡಿವೈನ್ ಮೆಸೇಜಸ್ ಏನಿದೆ ಅಂತೇಳಿ ನೋಡೋಣ. ಓಕೆ, ಅವ್ರೇನು ಹೇಳ್ತಾರೋ ಹಾಗೆ ಫಾಲೋ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗೋದು. ಓಕೆ, ಸುಮ್ಮನೆ ವಿಡಿಯೋದಲ್ಲೂ ನಿಮಗೆ ಮೆಸೇಜಸ್ ಬರೋಲ್ಲ. ನೀವು ಯಾವಾಗೋ ಏನೋ ಪ್ರಶ್ನೆ ಕೇಳಿರ್ತೀರಾ, ಡಿವೈನಿಂದ ಗೈಡೆನ್ಸ್ ಬೇಕು, ಮಾರ್ಗದರ್ಶನ ಬೇಕು, ಓಕೆ ಮೆಸೇಜ್ ಬೇಕು ಅಂತ ಕೇಳಿರ್ತೀರ. ಸೊ ಅದು ನಿಮಗೆ ಸಿಗ್ತಾ ಇರತ್ತೆ. ಓಕೆ, ಈ ಕಷ್ಟ ನಿಮ್ಮ ಪೂರ್ವಜನ್ಮದ ಫಲವಾಗಿದೆ, ಅನುಭವಿಸಿ ತೀರಲೇಬೇಕು. ಇನ್ನು ನೀವು ಕೈಗೊಳ್ಳುವ ಕೆಲಸ ಉತ್ತಮವಾಗಿರಲಿ. ನಿಮ್ಮ ಆರಾಧ್ಯ ದೇವರನ್ನು ಪೂಜಿಸಿ ಮತ್ತು ಧ್ಯಾನ ಮಾಡಿ. ಜೊತೆಗೆ ನಿಮ್ಮ ಕರ್ಮಗಳ ದಾರಗಳನ್ನು ಕತ್ತರಿಸಿಕೊಳ್ಳಿ. ಓಕೆ, ದಾರಗಳನ್ನು ಕತ್ತರಿಸಿಕೊಳ್ಳಿ ಅಂದರೆ ಕಾರ್ಡ್ ಕಟ್ಟಿಂಗ್ ಮಾಡ್ಕೋಬೇಕು, ಕರ್ಮ ಕ್ಲೆನ್ಸಿಂಗ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಕ್ಲಿಯರಾಗಿ ಫಸ್ಟ್ ಮೆಸೇಜ್ ಬಂದಿದೆ ಡಿವೈನಿಂದ. ಸೊ ಯಾರ್ದೆಲ್ಲ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಇತ್ತು, ಯಾರೆಲ್ಲ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿದ್ರಿ, ಓಕೆ, ಯಾರ ಲೈಫಲ್ಲಿ ಯಾವುದೇ ರೀತಿಯ ಕಷ್ಟ ಆಗಿರ್ಬೋದು, ಅದು ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ರಿಲೇಷನ್ಶಿಪ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಕೆರಿಯರ್ ಇಶ್ಯೂಸ್ ಆಗಿರ್ಬೋದು, ಓಕೆ, ನೇಮ್ ಆ್ಯಂಡ್ ಫೇಮ್ ವೈಸ್ ಇಶ್ಯೂಸ್ ಆಗಿರ್ಬೋದು. ಓಕೆ, ಸೊ ಕರ್ಮದ ಫಲ ಅನುಭವಿಸ್ತಾ ಇದ್ದೀರಾ. ಓಕೆ, ಪಾಸ್ಟ್ ಲೈಫಿಂದ ಹಿಂದಿನ ಜನ್ಮದ ಕರ್ಮದ ಫಲವಾಗಿ ಅನುಭವಿಸ್ತಾ ಇದ್ದೀರಾ. ಇದು ಅನುಭವಿಸ್ಲೇಬೇಕು, ಬಟ್ ಆದರೆ ನೀವು ಇದನ್ನು ಕ್ಲೆನ್ಸಿಂಗ್ ಮಾಡ್ಕೋಬೋದು, ಕರ್ಮಗಳನ್ನು ಕ್ಲೆನ್ಸಿಂಗ್ ಮಾಡ್ಕೋಬೋದು. ಮತ್ತು ನಿಮ್ಮ ಆರಾಧ್ಯ ದೇವರು ಯಾರಿದ್ದಾರೆ ಅವರನ್ನು ಪೂಜೆ ಮಾಡಿ, ಅವ್ರ ಹತ್ರ ಕ್ಷಮೆ ಕೇಳಿ, ಅವರನ್ನು ಧ್ಯಾನ ಮಾಡಿ. ಓಕೆ, ಆ್ಯಂಡ್ ಹೋಪೋನೋಪೋನೋ ಮೆಡಿಟೇಷನ್ ಗೊತ್ತಿರ್ಬೋದಲ್ವಾ, ಅದನ್ನು ಸ್ಟಾರ್ಟ್ ಮಾಡಿ. ಓಕೆ, ಇನ್ನು ನೀವು ಹೀಲರ್ ಆಗಿದ್ದರೆ ಕರ್ಮ ಕ್ಲೆನ್ಸಿಂಗ್ ನಿಮಗೆ ಗೊತ್ತಿರತ್ತೆ, ನೀವು ಮಾಡ್ಕೊಳ್ಳಿ. ಓಕೆ, ಏಂಜಲ್ ಥೆರಪಿ ಅಥವಾ ಕಾರ್ಡ್ ಕಟ್ಟಿಂಗ್ ಎನರ್ಜಿ ಗೊತ್ತಿದ್ದರೆ ನೀವು ಅದನ್ನು ಮಾಡ್ಕೊಳ್ಳಿ, ಅಥವಾ ಗೊತ್ತಿಲ್ಲ ಅಂದರೆ ನಮ್ಮ ಹತ್ರ ಬನ್ನಿ, ನಿಮಗೆ ಸೊಲ್ಯೂಷನ್ ಸಿಗತ್ತೆ. ಓಕೆ, ಸೊ ಎನರ್ಜಿ ಎಕ್ಸ್ಚೇಂಜ್ ಜೊತೆಗೆ. ಓಕೆ, ನಿಮ್ಮ ಆತ್ಮವಿಶ್ವಾಸ, ದೃಢತೆ, ಆಂತರಿಕ ಬುದ್ಧಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನಿಯಂತ್ರಿಸಿಕೊಳ್ಳಿ. ಹೀಲ್ ಯುವರ್ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಸೊ ಸೋಲಾರ್ ಪ್ಲೆಕ್ಸಸ್ ಚಕ್ರ ಹೈ ವೈಬ್ರೇಷನಲ್ಲಿ ಇದ್ದಿರ್ಬೋದು, ಅಥವಾ ಲೋ ವೈಬ್ರೇಷನಲ್ಲಿರ್ಬೋದು, ಅಥವಾ ಕೆಲವರಿಗೆ ಬ್ಲಾಕೇಜಸ್ ಆಗಿರ್ಬೋದು. ಸೊ ಇಲ್ಲಿ ನಿಮಗೆ ಆತ್ಮವಿಶ್ವಾಸದ ಕೊರತೆ ಇದೆ, ದೃಢತೆಯ ಕೊರತೆ ಇದೆ, ಆಂತರಿಕ ಬುದ್ಧಿ ಕ್ಷೀಣ ಆಗಿದೆ, ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಮರ್ಥ್ಯ ಕಮ್ಮಿ ಆಗಿದೆ. ಸೊ ಅದನ್ನೆಲ್ಲ ನೀವು
ಕಂಟ್ರೋಲಿಗೆ ತಗೊಂಬರ್ಬೇಕು, ಓಕೆ, ಬ್ಯಾಲೆನ್ಸಿಗೆ ತಗೊಂಬರ್ಬೇಕು ಅಂತೇಳಿ ಸೆಕೆಂಡ್ ಮೆಸೇಜಸ್ ಇದೆ. ಓಕೆ, ಫಾಲೋ ಮಾಡಿ. ಓಕೆ, ಯೆಲ್ಲೋ ಕಲರ್ ಬಟ್ಟೆನ ವೇರ್ ಮಾಡ್ಬೋದು, ಹಳದಿ ಯೂಸ್ ಮಾಡ್ಬೋದು. ಓಕೆ, ಟರ್ಮರಿಕ್ಕನ್ನು ಹಾಲಿಗೆ ಹಾಕ್ಕೊಂಡು ಕುಡಿಬೋದು, ಅಥವಾ ಸ್ನಾನ ಮಾಡುವಾಗ ಹಾಕ್ಕೊಂಡು ಇದು ಮಾಡ್ಬೋದು. ರೆಮಿಡೀಸ್ ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ, ಸಿಂಪಲ್ ರೆಮಿಡಿ ಮನೇಲಿ ಮಾಡೋದು. ಬಟ್ ನೀವು ಆದಷ್ಟು ಹೀಲಿಂಗ್ ಥ್ರೂ, ಓಕೆ, ರೇಖಿ ಆಗಿರ್ಬೋದು, ಏಂಜಲ್ ಥೆರಪಿ ಆಗಿರ್ಬೋದು, ಬಟ್ ಹೀಲಿಂಗ್ ಥ್ರೂ ನೀವು ಮಣಿಪುರ ಚಕ್ರನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ನಿಮಗಾಗಿ ಹೊಸ ಅವಕಾಶಗಳು ಕಾಯುತ್ತಿವೆ, ಆಗಾಗ್ಗೆ ಪ್ರಯಾಣ ಮಾಡಬೇಕಾಗಬಹುದು. ಹೊಸ ಅನ್ವೇಷಣೆ ಅಥವಾ ಆವಿಷ್ಕಾರ ಮಾಡಬೇಕಾಗಬಹುದು. ಹೊಸ ಸಾಹಸಗಳಿಗೆ ನೀವು ರೆಡಿಯಾಗಲಿದ್ದೀರಿ, ಟೀಮ್ ವರ್ಕ್ ಮಾಡಲಿದ್ದೀರಿ ಮತ್ತು ಯಶಸ್ವಿಯಾಗಲಿದ್ದೀರಿ. ಓಕೆ, ಇದು ಗುಡ್ ಮೆಸೇಜ್ ಬಂದಿದೆ ನಿಮಗೋಸ್ಕರ. ಓಕೆ, ಯಾರೆಲ್ಲ ನ್ಯೂ ಆಪರ್ಚುನಿಟೀಸ್ಗೋಸ್ಕರ ಕಾಯ್ತಾ ಇದ್ರಿ, ಸೊ ಅವಕಾಶಗಳು ಬರ್ತಾ ಇದ್ದಾವೆ. ಸೊ ಅದ್ರ ಜೊತೆಗೆ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ನಿಮ್ಮದೇ. ಓಕೆ, ಅದು ಓಕಲ್ಟ್ ಫೀಲ್ಡಲ್ಲೂ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿ ಜರ್ನಿ ಸ್ಟಾರ್ಟ್ ಆಗ್ಬೋದು. ಓಕೆ, ಹೊಸ ಅನ್ವೇಷಣೆ ಮಾಡುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ, ಆವಿಷ್ಕಾರ ಮಾಡುವಂಥ ಎನರ್ಜಿ ಕಾಣಿಸ್ತಾ ಇದೆ. ಮೇ ಬಿ ಇಲ್ಲಿ ಯಾರಾದರೂ ಸೈಂಟಿಸ್ಟ್ ಇರ್ಬೋದು, ಓಕೆ, ಅಥವಾ ಎಂಜಿನಿಯರ್ಸ್ ಇರ್ಬೋದು, ಅಥವಾ ಓಕಲ್ಟ್ ಫೀಲ್ಡಲ್ಲೇ ಏನಾದರೂ ಅನ್ವೇಷಣೆ ಮಾಡ್ತಾ ಇರ್ತಕ್ಕಂಥದ್ದು ಎನರ್ಜಿ ಕಾಣಿಸ್ತಿದೆ. ಹೊಸ ಸಾಹಸಗಳಿಗೆ ನೀವು ರೆಡಿ ಆಗಲಿದ್ದೀರಿ ಅಂತ ಬರ್ತಾ ಇದೆ. ರೆಡಿ ಆಗಿ ಆ್ಯಂಡ್ ಆಲ್ಸೋ ಟೀಮ್ ವರ್ಕ್ ಮಾಡ್ತಾ ಇದ್ದೀರಿ. ಓಕೆ, ಟೀಮ್ ವರ್ಕಲ್ಲಿ ಯಶಸ್ವಿ ಸಿಗ್ತಾ ಇದೆ, ನಿಮಗೆ ಯಶಸ್ಸು ಸಿಗ್ತಾ ಇದೆ. ಓಕೆ, ವಿಕ್ಟ್ರಿ ಸಿಗ್ತಾ ಇದೆ. ಓಕೆ, ದೋಷಪೂರಿತ ಜೀವನದಿಂದ ನಿಮ್ಮನ್ನು ಮುಕ್ತಗೊಳಿಸಿ ಆಧ್ಯಾತ್ಮಿಕ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಆತ್ಮವನ್ನು ಸಾಕ್ಷಾತ್ಕಾರಗೊಳಿಸಿ ಪ್ರಾಕ್ಟೀಸ್ ಸ್ಪಿರಿಚುವಲ್ ವಿಷನ್. ಓಕೆ, ಸ್ಪಿರಿಚುವಲ್ ವಿಷನಲ್ಲಿ ನೀವು ಈಗ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು. ಓಕೆ, ನಿಮ್ಮ ಲೈಫಲ್ಲಿ ದೋಷಪೂರಿತ ಕಾಣಿಸ್ತಾ ಇದೆ, ಅಂದರೆ ದೋಷ ಕಾಣಿಸ್ತಾ ಇದೆ, ನೀವು ಮಾಡ್ತಾ ಇರ್ತಕ್ಕಂಥ ಜೀವನನೇ ಸರಿ ಇಲ್ಲ. ಓಕೆ, ಅಂದರೆ ಮಾಡುವಂಥ ಜೀವನ ಕೂಡ ಸರಿಯಾಗಿರಬೇಕು. ಇಲ್ಲಿ ಯಾರಾದರೂ ಮ್ಯಾರೇಜ್ ಆಗಿದ್ದೀರಿ, ಫ್ಯಾಮಿಲಿ ಬಿಟ್ಟು ಆಧ್ಯಾತ್ಮಿಕ ದಾರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ರೆ ಅದು ಕೂಡ ತಪ್ಪು. ಓಕೆ, ಆ್ಯಂಡ್ ಓಕಲ್ಟ್ ಫೀಲ್ಡೇ ಸಾಕು, ಮ್ಯಾರೇಜು ಬೇಡ, ನನಗೇನು ಬೇಡ ಅನ್ನೋದು ತಪ್ಪು. ಓಕೆ, ನೀವು ಒಂದು ಪಕ್ಷ ಮ್ಯಾರೇಜಲ್ಲಿ ಅಭಿರುಚಿ ಇಟ್ಕೊಂಡಿದ್ದೀರಾ, ಸಾಂಸಾರಿಕ ಜೀವನದ ಬಗ್ಗೆ ಆಸಕ್ತಿನೇ ಇಟ್ಕೊಂಡಿದ್ದೀರಾ, ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಸ್ಪಿರಿಚುವಲ್ ಜರ್ನಿನೇ ಮಾಡ್ತೀನಿ ಅಂದ್ರೂ ಅದನ್ನು ತಪ್ಪು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಇಲ್ಲಿ. ಓಕೆ, ಆ್ಯಂಡ್ ವಿಚಾರಧಾರೆ, ನಿಮ್ಮ ವಿಚಾರಗಳು ದೋಷಪೂರಿತವಾಗಿರ್ಬೋದು, ನಿಮ್ಮ ಭಾವ ದೋಷಪೂರಿತವಾಗಿರ್ಬೋದು. ಸೊ ಅದರಿಂದ ಮುಕ್ತ ಮಾಡ್ಕೋಬೇಕು ನಿಮ್ಮನ್ನು ನೀವು. ಓಕೆ, ಆಧ್ಯಾತ್ಮಿಕ ದಾರಿನ ಹಿಡೀರಿ ಅಂತಿದ್ದಾರೆ. ಅಂದರೆ ನೀವು ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ಓಕೆ, ಓವರಾಲ್ ಆಗಿ ಒಂದು ಭೌತಿಕ ಜೀವನ ಅನ್ಬೋದು, ಅಂದರೆ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಏನಿದೆ ಅದರಲ್ಲಿ ನಿಮಗೆ ಏನೋ ಒಂದು ಕುಂದುಕೊರತೆ ಕಾಣಿಸ್ತಾ ಇದೆ. ಬಿಕಾಸ್ ಅಲ್ಲಿ ನಿಮಗೆ ಯಾವುದರಲ್ಲೂ ಏಳುಗತಿ ಕಾಣ್ತಾ ಇಲ್ಲ. ಸೊ ಹಂಗಾಗಿ ಆಧ್ಯಾತ್ಮಿಕ ದಾರಿ ಬರ್ರಿ ಅಂತ. ಅಂದರೆ ನಿಮ್ಮ ಸೋಲ್ ಪರ್ಪಸ್ ಬೇರೆ ಇದೆ, ಸೋಲ್ ಪರ್ಪಸನ್ನು ತಿಳ್ಕೊಬೇಕು. ಸೊ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ಇಲ್ಲ ಏನಾದರೂ ಕಲೀರಿ ನೀವು, ಓಕಲ್ಟ್ ಫೀಲ್ಡಲ್ಲಿ ಯಾವುದನ್ನಾರು ಕಲೀರಿ ನೀವು. ಇದರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸುಮ್ಮನೆ ಕಾಯ್ತಾ ಕೂತ್ಕೋಬೇಡಿ. ಓಕೆ, ಆಮೇಲೆ ತುಂಬ ಜನ ಕಲ್ತಿರೋರು ಇರ್ತೀರಾ. ಓಕೆ, ಬಟ್ ಹಾಗಂತ ಹೇಳ್ಬಿಟ್ಟು ಹೊಸ ವಿಚಾರವನ್ನು ಕಲಿಯೋಕ್ಕೆ ನೀವು ನಿಮ್ಮನ್ನು ಓಪನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನೇ ರೇಖಿನ ಎಷ್ಟು ಸರಿ ಕಲ್ತಿದ್ದೀನಿ ನನಗೆ ಗೊತ್ತಿಲ್ಲ. ಆವಾಗವಾಗ ನಾನು ಲೆವೆಲ್ 1 ಅಟೆಂಡ್ಮೆಂಟ್ ನಮ್ಮ ಗುರುಗಳ ಹತ್ರ ಪದೇ ತಗೊಳ್ತಾ ಇರ್ತೀನಿ. ಓಕೆ, ಸುಮ್ಮನೆ ಜಾಯ್ನ್ ಆಗ್ತಾ ಇರ್ತೀನಿ. ಆ್ಯಂಡ್ ನನ್ನ ಔರಾ ಕ್ಲೆನ್ಸಿಂಗ್ ಆಗುತ್ತೆ, ಹೀಲಿಂಗ್ ಆಗುತ್ತೆ, ಮತ್ತೆ ಅಟೆಂಡ್ಮೆಂಟ್ ಸಿಗ್ತಾ ಇರುತ್ತೆ. ಸೊ ನಾನು ಸ್ಟ್ರಾಂಗ್ ಫೀಲ್ ಮಾಡ್ಕೊಳ್ತೀನಿ. ಸೊ ಪದೇ ಕಲಿಯೋದ್ರಿಂದ ನಮ್ಮ ಗಂಟೇನು ಖರ್ಚಾಗಲ್ಲ, ಬದಲಿಗೆ ನಾವು ಇನ್ನೂ ಹೆಚ್ಚು ವಿಚಾರ ತಿಳ್ಕೊಳ್ತಾ ಹೋಗ್ತೀವಿ. ನಿಮಗೆ ಗೊತ್ತಲ್ವಾ, ನಾವು ಪುಸ್ತಕನ 1 ಸರಿ ಓದೋದ್ರಿಂದ, 2 ಸರಿ ಓದೋದ್ರಿಂದ, 10 ಸರಿ ಓದೋದ್ರಿಂದ ಇನ್ನೂ ಹೆಚ್ಚು ಒಂದೇ ಪುಸ್ತಕ, ಒಂದೇ ವಿಚಾರ, ಓಕೆ, ಪೋರ್ಷನ್ ಒಂದೇ ಆಗಿರ್ತದೆ. ಅದನ್ನು ಪದೇ ಓದಿದಾಗ ಇನ್ನೂ ಏನೋ ತಿಳ್ಕೊಂಡಂಗಿರುತ್ತೆ. ನಾವು ಫಸ್ಟಿಗೆ ಓದಿದಾಗ ನಾವು ತಿಳ್ಕೊಂಡ್ವಿ ಅಂತ ಅನಿಸುತ್ತೆ ಅಲ್ವಾ. ಅದನ್ನೇ ಮತ್ತೆ 2ನೇ ಸರಿ ಓದುವಾಗ ಇದು ಹಿಂಗಿತ್ತಾ ಅಂತ ಅನಿಸುತ್ತೆ. 3ನೇ ಸರಿ ಓದಿದಾಗ ನಾನು ಈಗ ಕರೆಕ್ಟಾಗಿ ಇವಾಗ ಅರ್ಥ ಮಾಡ್ಕೊಂಡೆ ಅನಿಸುತ್ತೆ. ಹಾಗೇ ಒಂದೇ ವಿಚಾರನ ನೀವು ಪದೇ ಕಲಿಯೋದ್ರಿಂದ ನಿಮ್ಮ ಜ್ಞಾನ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಸೊ ನೀವು ಎಷ್ಟೊಂದು ಜನ ಅಟೆಂಡ್ಮೆಂಟ್ ತೊಗೊಂಡಾಗಿದೆ, ಎಷ್ಟೋ ಟೈಮ್ ಆಗಿದೆ. ಸೊ ಮತ್ತೆ ಚಕ್ರ ಬ್ಲಾಕೇಜಸ್ ಆಗಿರುತ್ತೆ. ಸೊ ಪದೇ ಅಟೆಂಡ್ಮೆಂಟ್ ತೊಗೊಳೋದ್ರಿಂದ ಏನೂ ತಪ್ಪಿಲ್ಲ. ಬಟ್ ನಿಮ್ಮ ವರ್ಷದಲ್ಲಿ 1 ಸರಿ 2 ಸರಿ ಓಪನ್ ಆಗಿದ್ರೆ ಸಾಕಷ್ಟೇ. ಪದೇ ಅಂದರೆ ತಿಂಗಳಿಗೊಂದ್ಸರಿ ಅಟೆಂಡ್ಮೆಂಟ್ ತೊಗೋಬಾರ್ದು. ಓಕೆನಾ. ಸೊ ಅದರಲ್ಲಿ ಗ್ಯಾಪ್ ಇರಬೇಕು. ನಿಮ್ಮ ಓಪನ್ ಆಗಿ ಕ್ಲೋಸ್ ಮಾಡೋಕ್ಕೆ ಗ್ಯಾಪ್ ಇರಬೇಕು. ಓಕೆ, ಮಿನಿಮಮ್ 3 ತಿಂಗಳ ಮೇಲೆ 6 ತಿಂಗಳ ಮೇಲೆ ಈ ಥರ ಇರುತ್ತೆ. ಓಕೆನಾ. ಸೊ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಹೊಸ ವಿಚಾರಗಳನ್ನು ಕಲೀರಿ, ವಿಸ್ಡಮ್ ಗೇನ್ ಮಾಡ್ಕೊಳ್ಳಿ, ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿ. ನಿಮ್ಮೊಳಗೆ ಒಬ್ಬ ಬುದ್ಧ ಇದ್ದಾರೆ,
ಆ ಬುದ್ಧನನ್ನು ಜಾಗೃತಗೊಳಿಸ್ಕೊಳ್ಳಿ ಅಂತೇಳಿ ಗೈಡೆನ್ಸು. ನಿಮ್ಮನ್ನು ಮತ್ತು ಭೂಮಿಯನ್ನು ಅನ್ವೇಷಿಸಿಕೊಳ್ಳಿ, ನೀವು ಪಡೆದ ಜೀವನವನ್ನು ಆನಂದಿಸಿ ಮತ್ತು ಇತರರಿಗೂ ಆನಂದವನ್ನು ಪಡೆಯಲು ತಿಳಿಸಿ. ಬಿ ಹ್ಯಾಪಿ ವಿತ್ ಯು ಆ್ಯಂಡ್ ಅದರ್ಸ್ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಸೊ ನೀವು ಖುಷಿಯಾಗಿರಿ, ಇನ್ನೊಬ್ರಿಗೂ ಖುಷಿಯಾಗಿರೋದನ್ನು ಹೇಗೆ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮನ್ನು ಅನ್ವೇಷಿಸ್ಕೊಳ್ಳಿ ಅಂದರೆ ನಿಮ್ಮ ಒಳಗೆ, ನಾನು ಈಗ ಜಸ್ಟ್ ಅಂದೆ ನಿಮ್ಮೊಳಗೂ ಬುದ್ಧ ಇದ್ದಾರೆ, ಅವರನ್ನು ಜಾಗೃತಗೊಳಿಸ್ಕೊಳ್ಳಿ ಅಂತ. ಸೊ ನಿಮ್ಮ ಬಗ್ಗೆನೂ ನೀವು ಅನ್ವೇಷಣೆ ಮಾಡ್ಕೊಳ್ಳಿ, ಓಕೆನಾ. ನಿಮಗೆ ಯಾವುದು ಬೇಕು ಯಾವುದು ಬೇಡ, ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು, ಇದೆಲ್ಲವೂ ನಿಮ್ಮೊಳಗೂ ಅಡಕ ಆಗಿದೆ ಅಂದರೆ ಇಡೀ ಬ್ರಹ್ಮಾಂಡ ನಿಮ್ಮೊಳಗೂ ಇದೆ. ಸೊ ನಿಮ್ಮ ಬ್ರಹ್ಮಾಂಡವನ್ನು, ನಿಮ್ಮೊಳಗಿರೋ ಬ್ರಹ್ಮಾಂಡವನ್ನು ಅನ್ವೇಷಣೆ ಮಾಡ್ಕೋಬೇಕು. ಆ್ಯಂಡ್ ಭೂಮಿಯನ್ನು ಅನ್ವೇಷಿಸಿ ಅಂತಂದರೆ ಸೊ ನೀವು ವರ್ಲ್ಡ್ ಟೂರ್ ಮಾಡ್ಬೋದು, ಓಕೆ. ನೀವು ಫಸ್ಟ್ ಹೆಜ್ಜೆ ಇಡಿ ನಿಮ್ಮ ಸುತ್ತಮುತ್ತ ಊರನ್ನು ಅನ್ವೇಷಣೆ ಮಾಡೋದು, ಆಮೇಲೆ ನಿಮ್ಮ ಜಿಲ್ಲೆ, ಆಮೇಲೆ ನಿಮ್ಮ ರಾಜ್ಯ, ಆಮೇಲೆ ಸುತ್ತಮುತ್ತದ ರಾಜ್ಯ, ಫುಲ್ ದೇಶ. ಸೊ ಹಿಂಗೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ದೇಶಗಳನ್ನು ಸುತ್ತಾಡಿ, ಅಂದರೆ ಅಲ್ಲೂ ಕೂಡ ಒಂದು ವಿಸ್ಡಮ್ ಇದೆ, ಓಕೆ, ವಿಸ್ಡಮ್ ಇದೆ. ಸೊ ಅನ್ವೇಷಿಸಿಕೊಳ್ಳಿ ಅಂತ, ಎಕ್ಸ್ಪ್ಲೋರರ್ ಮಾಡಿ ಅಂತೇಳಿ ಬರ್ತಾ ಇದೆ. ಸೊ ಲೈಫನ್ನು ಆನಂದಿಸಿ, ಖುಷಿ ಪಡಿ, ಲೈಫನ್ನು ಖುಷಿಯಾಗಿ ಎಂಜಾಯ್ ಮಾಡಿ. ಆ್ಯಂಡ್ ಬೇರೆಯವರಿಗೂ ಕೂಡ ಖುಷಿ ಇರೋದನ್ನು, ನೀವೇನು ಖುಷಿ ಪಡ್ತಾಯಿದ್ದೀರ ಆ ಖುಷಿ ಇನ್ನೊಬ್ರಿಗೂ ಹಂಚ್ಕೊಳ್ಳಿ ಅಂತೇಳಿ ಬರ್ತಾ ಇದೆ. ಓಕೆ, ಲಾಸ್ಟ್ ಏನು ಗೈಡೆನ್ಸ್ ಅಂತೇಳಿ ನೋಡೋಣ. ಲಾಸ್ಟ್ ಒಂದು ಗೈಡೆನ್ಸ್, ಭೂಮಿ ಮಾತೆಗೆ ಮತ್ತು ಪ್ರಕೃತಿಯ ಜೊತೆಗೆ ಅಂಟಿಕೊಂಡಿರಿ ಮತ್ತು ಬ್ರಹ್ಮಾಂಡಕ್ಕೆ ಸದಾ ಚಿರಋಣಿಯಾಗಿರಿ. ಡೂ ಗ್ರೌಂಡೆಡ್ ಮೆಡಿಟೇಷನ್ ಮಾಡಿ ಅಂತೇಳಿ ಇಲ್ಲಿ ಮೆಸೇಜಸ್ ಇದೆ. ಓಕೆ, ಮತ್ತೊಂದು ಸರಿ ಸೆಕೆಂಡ್ ಒನ್ ಮತ್ತೆ ಇನ್ನೊಮ್ಮೆ ಕನ್ಫರ್ಮೇಷನ್ ಎನರ್ಜಿ ಬಂತು, ಭೂಮಿ ಮಾತೆ ಜೊತೆಗೆ ಪ್ರಕೃತಿ ಜೊತೆಗೆ ಇರಿ ಅಂಥೇಳಿ. ಓಕೆ, ಸೊ ನೀವು ಸ್ವಲ್ಪ ಮನೆಯಿಂದ ಹೊರಗಡೆ ಹೋಗಿ ಮೆಡಿಟೇಷನ್ ಮಾಡೋವಂಥದ್ದು. ಓಕೆ, ನಿಮಗೆ ಗೊತ್ತಲ್ವಾ ಮೆಡಿಟೇಷನ್ ಪ್ಲೇಸಸ್ ತುಂಬ ಇದ್ದಾವೆ. ಓಕೆ, ನ್ಯಾಚುರಲ್ ಆಗಿ ಹೀಲಿಂಗ್ ಮಾಡ್ಕೊಳ್ಳೋವಂತಹ ಒಂದು ಎನರ್ಜಿ, ಅದ್ರ ಜೊತೆಗಿರಿ ಅಂತೇಳಿ. ಓಕೆ, ಪ್ರಾಣಿ ಪಕ್ಷಿಗಳ ಜೊತೆಗೆ ಮಾತಾಡೋದಾಗಿರ್ಬೋದು, ಅವುಗಳ ಸೇವೆ ಮಾಡೋದಾಗಿರ್ಬೋದು. ಓಕೆ, ಆ್ಯಂಡ್ ಬ್ರಹ್ಮಾಂಡಕ್ಕೆ ಸದಾ ಚಿರಋಣಿಯಾಗಿರೆ. ಓಕೆ, ಗ್ರೇಟ್ಫುಲ್ ಫೀಲ್ ಮಾಡಿ, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ಅಂಥೇಳಿ ಇಲ್ಲಿ ಗೈಡೆನ್ಸ್ ಬರ್ತಾಯಿದೆ. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿರ್ಬೋದು. ಓಕೆ, ರೆಸನೇಟ್ ಆಗಿದ್ರೆ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಖುಷಿ ತಂದುಕೊಟ್ಟಿದೆ, ಒಂದು ಮೆಸೇಜಸ್ ಇತ್ತು, ಈ ಮೆಸೇಜಸ್ ನಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದರೆ ನನಗೆ ತಿಳಿಸಿ. ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಕೂಡ ಮಾಡಿ. ಓಕೆ, ಯಾಕಂದರೆ ಇಲ್ಲಿ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕಲ್ವಾ, ಒಟ್ಟಿಗೆ ಬದುಕ್ತಾ ಇದ್ದೀವಿ ಸಮಾಜದಲ್ಲಿ. ಸೊ ನನ್ನ ಖುಷಿ ಏನಪ್ಪ ಅಂದರೆ ನಿಮಗೆ ಗೈಡ್ ಮಾಡೋದು. ಓಕೆ, ನಿಮ್ಮ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಥ್ರೂ ನಿಮ್ಮ ಜೊತೆಗೆ ಸೇರೋ ಅಂತಹ ಒಂದು ಎನರ್ಜಿ ನನಗೆ ಖುಷಿ ತಂದುಕೊಡತ್ತೆ. ಓಕೆ, ಆ್ಯಂಡ್ ನಿಮಗಿದು ಹೆಲ್ಪ್ಫುಲ್ ಆದಾಗ ಈ ಒಂದು ವಿಡಿಯೋ ಥ್ರೂ ನಿಮಗೆ ಹೆಲ್ಪ್ ಮಾಡಿದ್ದು ಒಂದು ಆತ್ಮತೃಪ್ತಿ ನನಗೆ ಸಿಗತ್ತೆ. ಸೊ ನಿಮ್ಮ ಸಪೋರ್ಟ್ ಕೂಡ ನನಗೆ ಅಷ್ಟೇ ಮುಖ್ಯ. ಸೊ ಶೇರ್ ಮಾಡಿ ವಿಡಿಯೋನ, ಲೈಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ನೀವು ವ್ಯೂವರ್ಸ್ ಆಗಿದ್ದರೆ. ಓಕೆ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋಕ್ಕೆ. ಓಕೆ, ಹಾಗೆಯೇ ಈ ಹಿಂದೆ ಕೆಲವೊಂದು ತುಂಬ ವೀಡಿಯೋಸ್ಗಳಿದ್ದಾವೆ, ರೇಖಿ ಬಗ್ಗೆ ಆಗಿರ್ಬೋದು, ಕರ್ಣ ರೇಖಿ ಬಗ್ಗೆ ಆಗಿರ್ಬೋದು. ಓಕೆ, ಆ್ಯಂಡ್ ಕೆಲವೊಂದು ಟ್ಯಾರೋ ಕಾರ್ಡ್ ರೀಡಿಂಗಿಂದಾಗಿರ್ಬೋದು, ಇದೆಲ್ಲ ಇದೆ. ಸೊ ನೀವು ಅವುಗಳನ್ನು ಕೂಡ ನೋಡೋಕ್ಕೆ ಹೇಳಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಸೊ ಅದನ್ನು ಕೂಡ ನೀವು ನೋಡಿ, ಓಕೆನಾ. ಆ್ಯಂಡ್ ಈಗ ಮನಿ ರೇಖಿ ಹೀಲಿಂಗ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರ ಲೈಫಲ್ಲಿ ಮನಿ ರಿಲೇಟೆಡ್ ಇಶ್ಯೂಸ್ ಇದೆ, ಓಕೆ, ಅದನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ, ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಕೆ ಹೋಗಿ ನೋಡಿ, ಇಲ್ಲ ಆಲ್ರೆಡಿ ಮೆಸೇಜ್ ಬಂದಿತ್ತು, ಪಾಸ್ಟ್ ಲೈಫ್ ಕರ್ಮಾಸಿಂದ ಸಫರ್ ಪಡ್ತಾಯಿದ್ದೀವಿ ಅಂತ. ಸೊ ಫೈನಾನ್ಷಿಯಲ್ ರಿಲೇಟೆಡ್ಡು ಸಫರ್ ಪಡ್ತಾಯಿದ್ರೆ ಅದು ಪಾಸ್ಟ್ ಲೈಫಿಂದನೂ ಇದ್ದಿರ್ಬೋದು. ಸೊ ಅದ್ರ ಕ್ಲೆನ್ಸಿಂಗ್ ಮಾಡಿಕೊಂಡು, ಹೀಲಿಂಗ್ ಮಾಡಿಕೊಂಡು ನಿಮ್ಮ ಒಂದು ಫೈನಾನ್ಷಿಯಲಿ ಸ್ಟೆಬಲ್ ಆಗೋಕ್ಕೆ, ಫೈನಾನ್ಷಿಯಲ್ ಗ್ರೋತ್ ಆಗೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರಿಗಾರು ರೇಖಿ ಕಲಿಬೇಕಂತಿದ್ರೆ ಸೊ ಖಂಡಿತವಾಗ್ಲೂ ಸಂಪರ್ಕ ಮಾಡ್ಬೋದು. ನೋಡಿ, ನಮ್ಮ ಹತ್ರ ಸ್ಟೂಡೆಂಟಾಗಿ ಬರೋರು ಯಾರಿದ್ದೀರಿ, ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಓಕೆ, ಅಟೆಂಡ್ಮೆಂಟ್ ತೊಗೊಂಡ್ರೆ ಸಾಕು ಅಂತೇಳಿ ಬಿಟ್ಬಿಟ್ಟು ಕೆಲಸ ಮಾಡಲ್ಲ ಅಂತಂದರೆ ನಾನು ಅಂಥವ್ರಿಗೆ ಅಟೆಂಡ್ಮೆಂಟೇ ಕೊಡಲ್ಲ. ಓಕೆ, ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು, ಓಕೆನಾ. ಯಾಕಂದರೆ ಇದೊಂದು ವೋಕಲ್ಟ್ ಫೀಲ್ಡು, ಇದು ನಾರ್ಮಲ್ ವಿದ್ಯೆ ಅಲ್ಲ, ಇದು ಬ್ರಹ್ಮಾಂಡದ ವಿದ್ಯೆ, ದೈವಿಕ ಶಕ್ತಿ ಇರುವಂತಹ ವಿದ್ಯೆ. ಈ ವಿದ್ಯೆನ ಯಾರು ಹಾರ್ಡ್ ವರ್ಕ್ ಮಾಡ್ತೀರಿ, ಯಾರು ಡೈಲಿ ಪ್ರಾಕ್ಟೀಸ್ ಮಾಡ್ತೀರಿ, ಓಕೆ, ಅದರಲ್ಲೂ ರೇಖಿಗೆ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಮತ್ತು ಅವರು ಯಾರಿಂದ ರೇಖಿ ಕಲಿಬೇಕು ಅನ್ನೋದು ನಿಮ್ಮ ಡೆಸ್ಟಿನಿಲಿ ಇದ್ದಿರತ್ತೆ, ಓಕೆನಾ. ಸೊ ನಾನು ಕೂಡ ಆಯ್ಕೆ ಮಾಡ್ಕೊಳ್ಳೋಕೆ ತುಂಬ ಚೂಸಿಯಾಗಿ ಸ್ಟೂಡೆಂಟನ್ನು ಆಯ್ಕೆ ಮಾಡ್ಕೊಳ್ತೀನಿ. ಓಕೆ, ನನಗೆ ಗೊತ್ತಾಗ್ಬಿಡತ್ತೆ, ಎನರ್ಜಿ ಕನೆಕ್ಟ್ ಆಗಿಬಿಡತ್ತೆ, ಯಾರು ನನಗೆ ಸ್ಟೂಡೆಂಟಾಗಿ ಬರ್ತಾರೆ ಯಾರು ಇಲ್ಲ ಅನ್ನೋದು ಅವ್ರು ಮೆಸೇಜ್ ಮಾಡಿದ ತಕ್ಷಣವೇ ನನಗೆ ಗೊತ್ತಾಗ್ಬಿಡತ್ತೆ. ಸೊ ನಿಮ್ಮೊಳಗೆ ನಿಮ್ಮ ಡೆಸ್ಟಿನಿಯಲ್ಲಿ ಏನು ಬರ್ದಿರತ್ತೋ ಅದಾಗತ್ತೆ. ಓಕೆ, ನಾನು ಇಲ್ಲಿ ಗೈಡ್ ಮಾಡ್ತಾಯಿದ್ದೀನಿ.
ಟೀಚ್ ಮಾಡೋದು ನನ್ನ ಹಣೆ ಬರದಲ್ಲಿ ಬರೆದಿರೋವಂಥದ್ದು, ನನ್ನ ಸೋಲ್ ಪರ್ಪಸ್ ಆಗಿರೋವಂಥದ್ದು. ಆದರೆ ಯಾವ ಸ್ಟೂಡೆಂಟಿಗೆ ನಾನು ಟೀಚ್ ಮಾಡಬೇಕು ಅನ್ನೋದು ಡಿವೈನಿಂದು ನಿರ್ಧಾರ ಆಗಿರ್ತದೆ. ಓಕೆ, ನಿಮ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ ಕೋರ್ಸನ್ನು ಸೇರ್ಬೋದು. ಆ್ಯಂಡ್ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ತುಂಬ ಚೆನ್ನಾಗಿ ಟೀಚ್ ಮಾಡ್ತೀನಿ ನನ್ನ ಕೈಯಲ್ಲಾದಷ್ಟು. ಮತ್ತು ಎಳೆಯ ಮಕ್ಕಳಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಪಾಠ ಮಾಡಿ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟು ನನ್ನ ಸ್ಟೂಡೆಂಟಿಗೆಲ್ಲ ಅದು ಇಷ್ಟ ಆಗಿದೆ. ಸೊ ನೀವು ಬೇಕಾದ್ರೆ ನಮ್ಮ ಕ್ಲಾಸ್ ಜಾಯ್ನ್ ಆಗಿ ನೋಡ್ಬೋದು, ಓಕೆನಾ. ಆ್ಯಂಡ್ ನಮ್ಮ ಸ್ಟೂಡೆಂಟ್ ಯಾವಾಗ ಏನೇ ಪ್ರಶ್ನೆ ಕೇಳಿದ್ರು ನಾನು ಅವ್ರಿಗೆ ಉತ್ತರ ಕೊಡ್ತಾ ಇರ್ತೀನಿ, ರೆಸ್ಪಾನ್ಸ್ ಮಾಡ್ತಾ ಇರ್ತೀನಿ. ಓಕೆ, ಆ್ಯಂಡ್ ಕಂಫರ್ಟೇಬಲ್ ಝೋನ್ ಇರುತ್ತೆ ನಮ್ಮ ಕ್ಲಾಸು. ಓಕೆ, ಯಾರಿಗೆಲ್ಲ ಆಸಕ್ತಿ ಇದೆ ಕ್ಲಾಸಸ್ನ ಜಾಯ್ನ್ ಆಗ್ಬೋದು. ಏಂಜಲ್ ಥೆರಪಿ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೂ ನೀವು ಜಾಯ್ನ್ ಆಗ್ಬೋದು. ಓಕೆ, ಆ್ಯಂಡ್ ವುಲ್ಫ್ ಮ್ಯಾಜಿಕ್ ಒಂದೇ ಲೆವೆಲ್, ಅದು ವುಲ್ಫ್ ಮ್ಯಾಜಿಕ್ಕು ಒಂದೇ ಲೆವೆಲ್ ಇದೆ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆನಾ. ಆ್ಯಂಡ್ ಯಾರಿಗಾರು ಹೀಲಿಂಗ್ ಬೇಕಿದ್ದರೆ ಹೀಲಿಂಗನ್ನು ಕೂಡ ಮಾಡಿಸ್ಕೋಬೋದು. ಯಾರಿಗಾರು ಕ್ಯಾಂಡಲ್ ಸ್ಪೆಲ್ ಬೇಕಿದ್ದರೆ ಕ್ಯಾಂಡಲ್ ಸ್ಪೆಲ್ಗೂ ಕೂಡ ನೀವು ಸೆಷನನ್ನು ಬುಕ್ ಮಾಡ್ಕೋಬೋದು. ಓಕೆ, ಎಲ್ಲದಕ್ಕೂ ಎನರ್ಜಿ ಎಕ್ಸ್ಚೇಂಜ್ ಇರುತ್ತೆ. ಆ್ಯಂಡ್ ಕನ್ಸಲ್ಟೇಷನ್ ಫೀಸ್ 100 ರೂಪೀಸ್ ಏನಿದೆ. ನಾರ್ಮಲ್ ಆಗಿ ನನ್ನ ಜೊತೆಗೆ ಮಾತಾಡೋಕ್ಕೆ, ಅಥವಾ ಕೆಲವರು ಎಲ್ಲೋ ಏನೋ ಕಲ್ತಿರ್ತೀರ, ಏನೋ ಕನ್ಫ್ಯೂಷನ್ ಇರುತ್ತೆ, ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ತೊಗೊಳಕ್ಕೆ ಕಾಲ್ ಮಾಡ್ತಾರಲ್ಲ, ಸೊ ಅದಕ್ಕೆ. ಅದು ಬಿಟ್ಟರೆ ಇನ್ನೆಲ್ಲದಕ್ಕೂ ಬೇರೆ ಬೇರೆ ಫೀಸ್ ಬೇರೆಯೇ ಇರುತ್ತೆ. ಓಕೆ, 100 ರೂಪೀಸಿಗೆ ನಾನು ಏನನ್ನೂ ಮಾಡ್ಕೊಡೋದಿಲ್ಲ. ಓಕೆ, ನನ್ನ ಜೊತೆಗೆ ಮಾತಾಡೋಕ್ಕೆ, ಕಾಲಲ್ಲಿ ನನ್ನ ಜೊತೆಗೆ ಮಾತಾಡೋಕ್ಕೆ 100 ರೂಪೀಸ್ ಫೀಸ್. ಓಕೆನಾ. ಸೊ ಕ್ಲಾರಿಫೈ ಮಾಡಿದ್ದೀನಿ ಅಂದ್ಕೊತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಸಪೋರ್ಟ್ಗಾಗಿ ಮತ್ತೊಮ್ಮೆ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು.